ಇವಾಗ ಇವ್ರು ಸವಾಸ ಮಾಡಕ್ ಬಂದೆ. ಅಲ್ಲಿ ಕಾಣಿಸ್ತಿದೆ ಅದೇ ನಮ್ಮ ಮನೆ. ಕಿಚನ್, ಟಿವಿ, ರೂಮು. ಇದು ನನ್ನ ರೂಮ್. ಬಟ್ಟೆಗಳೆಲ್ಲ ಒಳಗೂ ಅವೆ ಇನ್ನ. ಹಲೋ ಗೆಳೆಯರೇ ಮತ್ತು ಗೆಳತಿಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Big T-shirt Billy. Watch on my wrist, but I want that diamond. ಟೈಮು 2 ಗಂಟೆ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಹಸುಗ್ ಬಂದಿದ್ದೆ. ಇವಾಗ ಅವನೇನೋ ರೇಷನ್ ತಗೋಬರ್ಬೇಕಾಯ್ತಂತೆ. ರಜೆ ಇದ್ದಾಗ ಹುಡುಗನೊಬ್ಬನು ಇತ್ತಾನೆ ನನ್ನ ಜೊತೆಗ, ಮನೆ ಪಕ್ಕ ಇರೋನು. ರಜೆ, ಅವ್ನ ಸ್ಕೂಲ್ ರಜೆ ಇದ್ದಾಗ ಬರ್ತಾನೆ, ಒಂದು ಸ್ವಲ್ಪ ಹೊತ್ತು ಮೇಯಿಸ್ತಾನೆ. ನಾನು ಈ ಟೈಮಾಗ ವಿಡಿಯೋಸ್ ಮಾಡ್ಕೊತೀನಿ. ಹಂಗೆ ನಮ್ಮದು ಎನಿ ಟೈಮ್ ನಮ್ಮದು ಆಚೆ ಎಲ್ಲ ಕಂಟೆಂಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಎನಿ ಟೈಮು ಹಸು ಹತ್ರನೇ ಇರ್ತೀನಿ. ನಾನು ಇದನ್ನೇ ಹಸುದೇ ಹೆವಿ ತೋರ್ಸೋಕ್ಕಾಗಲ್ಲ. ಏನೊಂದು ಏನಾನ ಇಂಟ್ರೆಸ್ಟ್ ಆಗಿದೆ ತೋರಿಸ್ತಾ ಇರ್ತೀನಿ, ಇಲ್ಲಾಂದರೆ ತೋರ್ಸೋಕ್ಕಾಗಲ್ಲ. ನಾನು ಆಲ್ಮೋಸ್ಟ್ ಔಟ್ಸೈಡ್ ಇದ್ದಾಗೆ ತೋರಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಆ ಹುಡುಗ ಇವಾಗ ಬಂದ, ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಡಿಯೋನ. ನಾನು ಅದು ಬೇರೆ ಬೆಳಗ್ಗೆಯಿಂದ ಊಟ ತಿಂದಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ಎಡಿಟ್ ಆಗಬೇಕಾಯ್ತು. ಎಡಿಟ್ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಕರೆಕ್ಟ್ ಟೈಮ್ಗೆ ಹಸುಗಳ್ನು ಆಚೆ ಕರ್ಕೊಬರ್ಬೇಕಲ್ಲ ಏನಾರ. ಅದಕ್ಕೋಸ್ಕರ ಊಟ ತಿಂದರೆ ಬಂದ್ಬಿಟ್ಟಿದ್ದೀನಿ. ಇನ್ನು ಮಕ್ಳು ಏನೋ ಮಾಡ್ತಾವ್ರೆ. ಏನು ಮಾಡಲ್ಲ ಇವತ್ತು ಅಡುಗೆ? ಯಾವುದು ಅಡುಗೆ ಗಿಡ ಏನು ಇಲ್ಲಿ ನಮ್ಮ ಮನೆ ಕೈಲಿ. ಅಲ್ಲ, ಇವರು ಅಡುಗೆ ಮಾಡ್ತಾ ಇರ್ತಾರೆ. ನಾನು ಮಾಡಂಗಿದ್ದಿದ್ರೆ ತಿನ್ನೇನೆ. ನನ್ನ ಮಕ್ಳು ಇವತ್ತೇ ಏನು ಮಾಡ್ತಾ ಇಲ್ಲ. ಕೊಳಕ್ನಾನ್ ಮಕ್ಕಳು. ನೀವು ಮಾಡಿದೆಲ್ಲ ತಿನ್ನಲ್ಲಪ್ಪ ನಾನು. ಕೊಳಕ್ನಾನ್ ಮಕ್ಕಳು ನೀವು ತಾನೇ. ಇವಾಗ ನಮ್ಮ ಅಣ್ಣ ತರಕ್ಕೆ ಹೋಗೋಣ. ಮನೆಗೆ ಏನು ಕತ್ತಾನ ಗೊತ್ತಿಲ್ಲ. ಹೊಟ್ಟೆ ಹಸಿತೈತೆ. ಎಲ್ಲನ ಆಚೆ ಓಡಿ ತಿಂತೀನಿ. ಮಧ್ಯಾಹ್ನ ಊಟ ತಿನ್ಕೊಂಡ್ಬಂದು ಮಳ್ಕೊಂಡು ಹಸು ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಇವ್ರು ಸವಾಸ ಮಾಡಕ್ಕೆ ಬಂದೆ. ಇವ್ರ ಸವಾಸ ಎಲ್ಲ ಏನು ಮಾಡೋಕ್ಕಾಗಲ್ಲ. ನಾನು ಇವಾಗ ಹೋಗ್ಬಿಟ್ಟು ಮನೆಗೆ ಸ್ವಲ್ಪ ಕೆಲಸ ಐತೆ, ಮುಗಿಸ್ಬೇಕು. ನಮ್ಮ ಮನೇನ ತೋರಿಸ್ತೀನಿ ರೀ. ಇಲ್ಲಿಂದ ನೋಡಿ ಅಲ್ಲಿ ಕಾಣಿಸ್ತಿದೆ ಅದೇ ನಮ್ಮ ಮನೆ. ಇದು ಒಳಗೋಗ್ಬಿಟ್ಟು ತೋರಿಸ್ತೀನಿ ರೀ ಇವಾಗ. ಇದು ನಾವು ಸ್ನಾನ ಮಾಡೋದಿಲ್ಲ. ಇದು ನಮ್ಮ ಮನೆ. ಇದು ಕಿಚನ್ನು, ಇದು ಹಾಲು, ಇದು ಟಿವಿ, ಇದು ರೂಮು, ಇದು ದೇವ್ರ ಮನೆಗೆಲ್ಲ ಕ್ಲೀನ್ ಮಾಡಕ್ಕೆ ಇಕ್ಕಂದವ್ರು. ಇಲ್ಲಿ ಇನ್ನ ಕ್ಲೀನ್ ಮಾಡ್ತಾರೆ. ಇವಾಗ ನಾನು ಮಲಗೋದು ಇಲ್ಲಿ ಹಂಗೆ ತೋರಿಸ್ತೀನಿ ಬನ್ನಿ. ಇದು ಇನ್ನೊಂದು ಹಿಂದೆ ಇದು ಮನೆ ಇರೋದು. ಇಲ್ಲಿ ನಮ್ಮ ಅಪ್ಪ ಮಲಗ್ತಾರೆ. ಇದು ನನ್ನ ರೂಮ್. ಹೆಂಗೈತೆ? ಜಾಸ್ತಿ ದಿನ ಆಯ್ತು ಕ್ಲೀನ್ ಮಾಡಿ. ಈ ಡಾಕ್ಯುಮೆಂಟ್ಸ್ ಎಲ್ಲ ನಂದು ಕಾರ್ಡ್ ಕಳ್ದೋಗ್ಬಿಟ್ಟಿದೆ. ಅದನ್ನ ಹುಡ್ಕಕ್ಕೆ ಇದನ್ನೆಲ್ಲ ತೆಗ್ದಿಕ್ಕಿದ್ದೀನಿ. ಸ್ವಲ್ಪ ಬಟ್ಟೆಗಳು ಒಣಗಾಕ್ಬೋದು, ಒಣಗಾಕ್ಬೇಕು. ಅಲ್ಲಿದೆ ನಾನು ಮಲಗೋದು. ಇದೆ ಇಲ್ಲಿ ಚಾಪೆ ಮೇಲೆ. ಚಾಪೆನೂ ಇಷ್ಟ ಆಗೋದು ನಂಗೆ ಜಾಸ್ತಿ. ಬೆಡ್ಡಲ್ಲಿ ಇಷ್ಟ ಆಗಲ್ಲ. ಬೆಡ್ಡು ಇಲ್ಲಿ ಬೆಡ್ ಇಲ್ಲ, ಆದರೆ ಬೆಡ್ಡು ಮತ್ತು ಚಾಪೆ ಇದ್ರೆ ಚಾಪೆ ಮೇಲೆ ಮಲಗೋದು. ಯಾಕಂದ್ರೆ ನಮ್ಗೆ ಒಂಥರ ಗಟ್ಟಿಗಿರ್ಬೇಕು. ಮೆತ್ತಗಿದ್ರೆ ನಮ್ಗೆ ಒಂಥರ ನೋವು ಬರ್ತದೆ. ಅದಕ್ಕೋಸ್ಕರ ಚಾಪೆ ಮೇಲೆ ಮಲಗೋಕೆ ಇಷ್ಟಪಡ್ತೀನಿ. ಬೆಡ್ ಅಕಸ್ಮಾತ್ ಚಾಪೆ ಇಲ್ಲ, ಬೆಡ್ ಇದ್ರೆ ಅಂದ್ರೆ ಬೆಡ್ ಮೇಲೆ ಮಲ್ಕೋತೀನಿ. ಅದು ಸ್ವಲ್ಪ ದಿನ ನೋವಾಗುತ್ತೆ ಬೆಡ್ ಮೇಲೆ ಮಲ್ಕೊರಾಗ. ಮೆತ್ತಗಿದ್ರೆ ಒಂಥರ ಒಳಗೆ ಪೇನ್ ಆಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಜಾಸ್ತಿ ರೆಫರ್ ಮಾಡಲ್ಲ ಇದನ್ನೇ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಇವಾಗ ನಾನು ಜಾಸ್ತಿ ದಿನ ಆಗಿದೆ ಕ್ಲೀನ್ ಮಾಡಿ. ಬರ್ರಿ ಕ್ಲೀನ್ ಮಾಡೋಣ. ಇವಾಗ ರೂಮ್ ಕ್ಲೀನ್ ಮಾಡುವ ಸಮಯ. ಕ್ಲೀನ್ ಇದು ನಂಗೆ ಕೂಲ. ಇದು ಹೆಂಗೆ ತಿರ್ಬಿಡ್ತಿಲ್ಲ. ಇದ್ಯಾಕೆ ಹಿಂಗೆ ತಿನ್ಬಿಡ್ತಾ ನಾವು ಬಿಡ್ತಾ. Powerful peoples make places. Powerful peoples make places. Shoe. ಫಸ್ಟು ಬಟ್ಟೆಗಳನ್ನೆಲ್ಲ ಜೋಡಿಸ್ಕೋಬೇಕು. ಬಟ್ಟೆಗಳೆಲ್ಲ ಒಳಗೂ ಅವೆ ಇನ್ನ.
ನೀಟಾಗಿ ಒಂದು ಕಡೆ ಜೋಡಿಸ್ಕೊಂಡು ಆ ಕಡೆ ಇಕ್ಕಾಡ್ತೀನಿ ಇದ್ಮೇಲೆ. 2 ಬಾಕ್ಸ್ ಮೇಲೆ ಇಟ್ಕೊಳ್ತೀನಿ. ಲ್ಯಾಪ್ಟಾಪ್ ಇದು. ಇದನ್ನ ಇಲ್ಲೇ ಇಟ್ಕೊಳ್ತೀನಿ. ಫಸ್ಟ್ ಇದು ನೀಟಾಗಿ ಮರ್ಚ್ಕೊಳ್ಳೋಣ ಇದನ್ನ. ಪಕ್ಷ ಒಗೆಯೋನೆಲ್ಲ ಒಂದ್ ಕಡೆ ಹಾಕೋಣ. ಒಗಿಬೇಕಾಗಿರೋನು ಇದೆಲ್ಲ ಬೇಡ. ಇದು ನೋಡಿ, ನಾನು ಬೆಳಗ್ಗೆ ಹೊತ್ತು ಸೊ ಮನೆಗೆ ಹೋಗಿ ಎಲ್ಲ ಕ್ಲೀನ್ ಮಾಡ್ತೀನಲ್ಲ, ಅದ್ರದ್ದು ಡ್ರೆಸ್ ಇದು. ಇವಾಗ ಇಲ್ಲಿರೋ ಬಟ್ಟೆಗಳನ್ನೆಲ್ಲ ಮರ್ಚ್ಕೊಬಿಡು. ಒಳಗಿನ ನಾವೇ ಮರ್ಚ್ಕೊಂಡು ಫಸ್ಟ್ ಇದ್ರೊಳಗೆ ಇಟ್ಕೊಬಿಡೋಣ. ಡ್ರೈವರ್ ಒಳಗಡೆ, ಕಬೋರ್ಡ್ ಒಳಗಡೆ. ಇದು ತೊಳಿಬೇಕು, ಹೊಗ್ಯಾಕ್ ಹಾಕಿರೋದು. ಈ ವೈಟ್ ಬಟ್ಟೆಗಳನ್ನೆಲ್ಲ ಸಪ್ರೇಟ್ ಆಗ ಹೊಗ್ಯಾಕೋದು. ಅದು ಈ ಬಟ್ಟೆ ಮತ್ತೆ ಬೇರೆ ಬಟ್ಟೆ ಎಲ್ಲ ಮಿಕ್ಸ್ ಮಾಡಿದ್ರೆ ಸುಮ್ಮನೆ ವೈಟ್ ಬಟ್ಟೆ ಇರೋದು ಕಲರೇ ಚೇಂಜ್ ಆಗ್ಬಿಡ್ತದೆ. ಮರ್ಚ್ಕೊಂಡು ಇದು ಜಾಸ್ತಿ ಲೂಸ್ ಆಗ್ಬಿಟ್ಟೈತೆ. ಹೋಗಿ ಒಳಗಿಸ್ಬೇಕಿದೆಲ್ಲ. ಇದನ್ನು ಹೆಗ್ ಹಾಕ್ಬೇಕು. ಇನ್ನು ಆಚೆ ಅದನ್ನ ನೋಡ್ಬಿಟ್ಟು ಎತ್ಕೊಂಡ್ಬರ್ಬೇಕು. ಇದನ್ನೆಲ್ಲ ಇವಾಗ ಕರೆಕ್ಟ್ ಆಗ ಮರ್ಚಿಕ್ಕೆ ಕಬೋರ್ಡ್ ಒಳಗೆ ಇಕ್ಕೋಣ. ಇದೆಲ್ಲ ಮುಗಿಸುವ. ಇದನ್ನ ಆಚೆ ಇಟ್ಬಿಡೋಣ. ಮತ್ತೆ ಇದನ್ನ ಮತ್ತೆ ಬಟ್ಟೆಗಳು ತೊಳಿಬೇಕಲ್ಲ, ಅವನು ಇದನ್ನ ಮತ್ತೆ ಇದನ್ನ ಆಚೆ ಇಟ್ಕೊಡ್ತೀನಿ. ಇವಾಗ ಈ ಮರ್ಚಿಕ್ಕಿದೀನಲ್ಲ, ಈ ಬಟ್ಟೆಗಳನ್ನ ಕಬೋರ್ಡ್ ಒಳಗ ಇಕ್ಕೊಬಿಡೋಣ. ಇದು ಅದು ಬೇರೆ ಒಂದು ಮುಗಿದ್ಬಿಟ್ಟಿದೆ. ಇದ್ರಾಗೆ ಅಡ್ಜಸ್ಟ್ ಮಾಡೋಣ. ಒಂದೇ ಇದು ಇರೋದು. ಇದನ್ನೆಲ್ಲ ಒಳಗೆ ಇಕ್ಕೋಣ. ಈ ಬಟ್ಟೆಗಳನ್ನೆಲ್ಲ ಈಗ ಒಳಗೆ ಇಟ್ಕೊಂಡ್ಬಿಡೋಣ.
ಇವಾಗ ಬಟ್ಟೆ ಎಲ್ಲ ಇಟ್ಕೊಂಡಿದ್ದಾಯ್ತು. ಇವಾಗ ಡಾಕ್ಯುಮೆಂಟ್ ಇರೋಲ್ಲ, ಅವನ್ನೆಲ್ಲ ನೀಟಾಗಿ ಜೋಡಿಸ್ಕೊಬಿಡೋಣ. ಡಾಕ್ಯುಮೆಂಟ್ಗಳು ಇಟ್ಕೊಂಡವೆ, ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಬಿಡೋಣ. ಏನೇನೋ ಅವೇ ಒಟ್ನ. ಇದು ನಾನು ಇದು ಗಿಂಬಲ್ ಕವರೆಲ್ಲ ಒಂದ್ ಕಡೆ ಹಾಕೋಣ ಅಂತೇಳಿ. ಕವರು ಬೇಡ, ಇದನ್ನ ಇಂಡಿಯನ್ ಫ್ಲಾಗ್ ಇದನ್ನ ಮೇಲೆ ಇಟ್ಕೊಳ್ಳೋಣ. ಫೈಲೊಳಗ ನಾನು ಸ್ಕೂಲ್ ಟೈಮಾಗ ಏನೇನು ಸರ್ಟಿಫಿಕೇಟ್ ಕೊಟ್ಟಿದ್ರು, ಏನೇನೋ ಕೊಟ್ಟಿದ್ರು ಅವ್ರು ನನಗೂ ಒಂದಾಗಿ ತರ್ತೀನಿ. ನಾನು ಸ್ಕೂಲ್ ಟೈಮ್ದು ಫೋಟೋಗಳು ತೋರಿಸ್ತೀನಿ. ಇದು ಕಾಣಿಸಿದ್ಯಾ? ಆ ಚಿಕ್ಕ ಪಾಪು, ನಾನು, ನಮ್ಮ ಅಪ್ಪರು ಮತ್ತೆ ನಮ್ಮ ಅಣ್ಣು ಹೆಂಗಿದ್ದೀರಿ. ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗ ನಾನು ಎಲ್ಲಿದ್ದೀನಿ ಅಂತ ಗೆಸ್ ಮಾಡಿ ಕಮೆಂಟ್ ಹೇಳಿ. ಇದು 4th. ಇದು ಎಲ್ಲಿದ್ದೀನಿ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ಕಾಣಿಸಲ್ಲ ಬಿಡಿ, ಆದ್ರೆ ಎಡಿಟ್ ಮಾಡಿ ತೋರಿಸ್ತೀನಿ. ಇದು 7th. ಇದು ಈ ಬುಕ್ ಲಾಸ್ಟ್ ಆಗ 10th ಮುಗ್ದ್ಮೇಲೆ ಇದು ಗೊತ್ತಿರಲ್ಲ, ಬಿಟ್ಟು ಓದ್ತಿರಬಿಟ್ಟು ಇದು ಕೊಡ್ತಾರೆ ಸ್ಲ್ಯಾಮ್ ಬುಕ್ ಅಂತ. ಅವು ಯಾರ್ಯಾರ್ದು ನಮ್ಮ ಬೆಸ್ಟಿಗಳಿರ್ತಾರೆ ಅವ್ರ ಕೈಯಾಗೆಲ್ಲ ಬರ್ಸ್ಕೊಳ್ಳೋದು, ಏನೇನು ಬರ್ಸ್ಕೊಳ್ಳೋದು 10th ಅದು. ಅದಂತೂ ಎಲ್ಲ ಬೇಗ ಬರ್ಸ್ಕೊಂಡಿದ್ದೀನಿ. ಸ್ಲ್ಯಾಮ್ ಬುಕ್ ಇದು ನಾನು 10th ಮಾಡಿರೋದು 5th ಆಗ. ಇದ್ರಾಗ ಕಾಣಿಸ್ತಾ ಇಲ್ಲ ನನಗೆ, ಇದ್ರಾಗ ಕಾಣಿಸ್ತಾ ಇಲ್ಲ. ನೋಡಿ ಹೆಂಗಿದ್ದೀನಿ. ನಾವು ಇದಾಗ 4 ಜನ ಇದ್ದೀರಿ. ನಾನು, ನಮ್ಮ ಅಣ್ಣ, ನಮ್ಮ ಅಮ್ಮ ಅವ್ರಣ್ಣ, ಅವ್ರ ಅಣ್ಣ ಅವರು ಮಕ್ಕಳು ಇನ್ನಿಬ್ರು, ಒಬ್ರು ಮನು ಬ್ರೋ, ಇನ್ನೊಂದು ಮಧು ಅಂತ. ನಾವು 4 ಜನ ಚಿಕ್ಕವರಿದ್ದಾಗ ಜಾಸ್ತಿ ಆಟ ಆಡ್ತಾ ಇದ್ರಿ. ಇವಾಗ ಇದ್ರಲ್ಲಿ ಇಂಕ ಬಿಡೋಣ. ಇವಾಗಿಂದ ಈ ಕವರ್ಗಳನ್ನೆಲ್ಲ ಡಸ್ಟ್ಬಿನ್ ಹಾಕ್ಬೇಕು. ಇವೆಲ್ಲ ಬೇಕಾಗ್ತದೆ, ಮಚ್ಚಿ ನೀಟಾಗಿ ಇಟ್ಕೊಬರೋಣ. ಕವರ್ಗಳು ಬೇಕಾಗಿರೋ ಇನ್ನೊಂದ್ ಕಡೆ ತರೋಣ.
ಮುಂಚಿದಲ್ಲಿ ಕವರ್ ತುಂಬ ಬೇಡದಿರೋದು ಯಾವ್ದು ಇಟ್ಕೊಳ್ಳೋದೇ ಬೇಡ. ನೆಗಡಿ 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 ಇದು ಇನ್ಮುಟಿಗೆಲ್ಲ ಫಸ್ಟ್ ಸೈಡ್ ಇಕ್ಕೊಬಿಟ್ಟು ಆಮೇಲೆ ಈಗ ಬಿಟ್ಟು ತಳ್ಕೊಬಿಡೋಣ. ಅದಕ್ಕಿಂತ ಮುಂಚೆ ಈ ಚಾಪೆನ ತಲ್ಮುಟೆನ ಬ್ಯಾಗ್ ನಲ್ಲಿ ಸ್ವಲ್ಪ ಏನೇನು ಬೇಕು ಅವೆಲ್ಲ ಮೇಲೆ ಇಕ್ಕೊಬಿಡೋಣ. ಹೆವಿ ಟೂಳು ನಾವು ಸೋಮೇಶ್ವರ ಹೋಗುವಾಗ ರೈನ್ ಕೊಡ್ತೀವಿ. ನೀವು ಸಮ್ಮರ್ ಸೀಸನ್ ಬ್ಯಾಗ್ ಇಟ್ಕೊಂಡು ನೀವು ಓದ್ತಾ ಇಲ್ಲ ನಾನೇ ತಗೊಳ್ಳೋಣ. ಚಾಪೆಗೆ ಎಷ್ಟಾಯ್ತು ಚಾಪೆನ ಆಚೆ ಚುಚ್ಕೊಂಡು ಹೊಡೆಯೋಣ. ಜೋರ ಎಷ್ಟು ಜೋಳ ಐತೆ ಅವಾಗ ಕೆಳಗೆ ಬಿದ್ದೋಗ್ಬೇಕು ಒಂದೇ ಸತಿ. ತಲೆ ನೀಟಾಗಿ ತಲೆ ಬರ್ಸ್ಕೊಬಿಡೋಣ. ಇವಾಗ ಇಲ್ಲಿರೋ ಮುಟ್ಟಿಗಳನ್ನೆಲ್ಲ ಸೈಡಿಗೆ ಇಕ್ಕೊಬಿಟ್ಟು ಫಸ್ಟ್ ನಮ್ಮ ಮನೆಗೆ ಊಟಿ ಚಾಪೆ ಅಲ್ಲ ಪರ್ಕೆ ಮತ್ತೆ ಇದು ಮಾರೋದಂತೀವಿ ಎತ್ತಾಕ ಜಾಸ್ತಿ ಇದು ಮುಟ್ಟಿಗಳನ್ನ ಒಂದೊಂದು ಈ ಕಡೆ ಇಟ್ಕೊಳ್ಳೋಣ. ಈಗ ಅದನ್ನ ತೊಳ್ಕೊಳ್ಳೋಣ. ಒಂದೊಂದು ತಿಳ್ಕೊಂಡು ಒಂದೊಂದು ಇಕ್ಕೊಂಡು ಹೋಗೋಣ. ಬ್ಯಾಗ್ ಹೋಗ ಯಾವ್ದಾದ್ರು ಐಟಮ್ ಇರ್ಬೇಕಾ ಇದ್ರೊಳಗ ನಾನು ಇದೇನೋ ಮಾತು ಕಬಾರ್ಡ್ ಮೇಲೆ ಇದೊಂದ್ಬಿಟ್ಟು ಇನ್ನೇನು ಇಲ್ಲ, ಎಲ್ಲ ನಾವು ಜಾಕ್ ಇಟ್ಟಿದ್ದೀನಿ. ಕಬಾರ್ಡು ಕೆಳಗಿರೋದ್ನೆಲ್ಲ ಇವಾಗ ಇದನ್ನೆಲ್ಲ ಆ ಡಸ್ಟ್ಬಿನ್ಗೆ ಹಾಕಿ ನನ್ನ ಚಾಪೆನ ಮತ್ತೆ ತಲೆಮುಟ್ಟೆನ ರಗ್ನಲ್ಲಿ ಎತ್ಕೊಂಡು ಇಲ್ಲಿ ಹಾಕ್ಬಿಟ್ರೆ ನನ್ನ ರೂಮು ನೀಟಾಗಿ ಆಗ್ಬಿಟ್ಟಿತ್ತು. ಇವೆಲ್ಲ ಮಾಡ್ಬಿಟ್ಟು ತಿರ್ಗಿ ನನ್ನ ರೂಮ್ ತೋರಿಸ್ತೇನೆ ರೀ. ಫೈನಲಿ ನನ್ನ ರೂಮ್ ಫಸ್ಟ್ ಹೆಂಗಿತ್ತು ಇವಾಗ ಹೆಂಗಿದೆ ನೋಡಿ. ಅಷ್ಟು ಡಿಫ್ರೆಂಟ್ ಇರಲ್ಲ ಅಂದ್ರೂ ಸ್ವಲ್ಪ ಆದ್ರೂ ಗ್ಯಾಪು ಸ್ಪೇಸು ಕಾಣಿಸುತ್ತೆ ನೋಡಿ. ಮತ್ತೆ ಫಸ್ಟ್ ಹೆಂಗಿತ್ತು ಇವಾಗ ಹೆಂಗಿತ್ತು ಕಮೆಂಟ್ ಮಾಡಿ. ಓಕೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.